ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮಂಗಸುಳಿ ಗ್ರಾಮದಲ್ಲಿ ಅಧಿಕಾರಿಗಳ ಅಟ್ಟಹಾಸ. ಶೌಚಾಲಯದ ನೀರು ಹರಿಯಲು ಬಿಡದೆ ಮಹಿಳೆಯರಿಗೆ ಕಿರುಕುಳ, ನ್ಯಾಯಕ್ಕಾಗಿ ಸಂತ್ರಸ್ತೆಯ ಕಣ್ಣೀರು. ಹೌದು, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ಸಿ ಕಾಲೋನಿಯಲ್ಲಿ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯದ ಪರಾಕಾಷ್ಠೆ ಕಂಡು ಬರ್ತಾ ಇದೆ. ಇಲ್ಲಿನ ನಿವಾಸಿ ರೋಹಿದಾಸ್ ಭಂಡಾರಿ ಎಂಬುವರ ಮನೆಯ ಗೋಡೆಗೆ ಅಂಟಿಕೊಂಡೇ ಪಂಚಾಯಿತಿ ವತಿಯಿಂದ ಚರಂಡಿ ನಿರ್ಮಾಣ ಮಾಡಲಾಗಿದ್ದು, ಇದರಿಂದಾಗಿ ಮನೆಯ ಗೋಡೆಯ ಹಸಿಯಾಗಿ ಶಿಥಿಲಗೊಳ್ತಾ ಇವೆ. ಮನೆ ಕುಸಿಯುವ ಭೀತಿಯಲ್ಲಿದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ವ್ಯವಸ್ಥೆಯ ವಿರುದ್ಧ ಆಕ್ರೋಶ. ಸಂತ್ರಸ್ತ ಮಹಿಳೆ ರೋಹಿಣಿ ಭಂಡಾರಿ ಅವರು ತಮ್ಮ ಮನೆಯ ದಿನ ಬಳಕೆಯ ನೀರು ಮತ್ತು ಶೌಚಾಲಯದ ನೀರನ್ನ ಪೈಪ್ ಲೈನ್ ಮೂಲಕ ಮುಖ್ಯ ಚರಂಡಿ ಬಿಡಲು ಪ್ರಯತ್ನಿಸಿದರೆ ಅದಕ್ಕೆ ಅವಕಾಶ ನೀಡದೆ ತೊಂದರೆ ನೀಡಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಚರಂಡಿ ಇರುವುದೇ ಸಾರ್ವಜನಿಕರ ಅನುಕೂಲಕ್ಕಾಗಿ, ಆದರೆ ಇಲ್ಲಿ ಮಾತ್ರ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಗೋಡೆ ಸೋರ್ತಾ ಇದ್ರು ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಅವರು ತಮ್ಮ ಅಳಲನ್ನ ಈಗ ತೋಡಿಕೊಂಡಿದ್ದಾರೆ. ಈ ಗಂಭೀರ ಸಮಸ್ಯೆಯ ಕುರಿತು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮನವಿಯನ್ನ ಸಲ್ಲಿಸಿದಾಗ ಅವರು ಖುದ್ದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಸೂಚನೆಯನ್ನು ನೀಡಿದ್ರು. ಆದರೆ ಉನ್ನತ ಮಟ್ಟದ ಅಧಿಕಾರಿಯ ಸೂಚನೆಗಳಿಗೂ ಗಾಳಿಗೆ ತೂರಿರುವಂತಹ ಪಂಚಾಯಿತಿ ಸಿಬ್ಬಂದಿ ಇಲ್ಲಿಯವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿ ನಿಂತಿದೆ. ಸ್ಥಳಕ್ಕೆ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಭೇಟಿ ನೀಡಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷ BH ಜಮಾದಾರ್ ಅವರ ನಿರ್ದೇಶನದಂತೆ ಅಥಣಿ ತಾಲೂಕು ಘಟಕದ ಮುಖ್ಯಸ್ಥರಾದಂತಹ ಪ್ರವೀಣ್ ನಾಯ್ಕ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯ್ಕ್, ಚರಂಡಿ ಎಂಬುದು ಸಾರ್ವಜನಿಕರ ಸ್ವತ್ತು. ಅಲ್ಲಿ ನೀರು ಬಿಡಲು ಯಾರಿಗೂ ತಡೆ ನೀಡುವ ಅಧಿಕಾರವಿಲ್ಲ. PDO ಸಂಜಯ್ ಸೂರ್ಯವಂಶಿ ಅವರೊಂದಿಗೆ ಈ ಬಗ್ಗೆ ಚರ್ಚಿಸಿದ್ದು, ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದರು. ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಕೂಡಲೇ ಮಧ್ಯ ಪ್ರವೇಶಿಸಿ ಬಡ ಕುಟುಂಬಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಸರಿಪಡಿಸಿ ಮನೆ ಕುಸಿಯುವ ಮುನ್ನ ರಕ್ಷಣೆ ನೀಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದರು. ವರದಿ ಮಹೇಶ್ ಶರ್ಮಾ, ಅಥಣಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಅಥಣಿ. ಈಗ ನಿಮಗೆ ಏನು ಸಮಸ್ಯೆ ಆಗ್ಲಾತೈತ್ರಿ? ಇಲ್ಲಿ ನಮ್ಮ ಹುಣಸೂರು ಗ್ರಾಮ ಪಂಚಾಯತ್ ರೇವಾಸಿ ಆಗಿದ್ದೇವ್ರಿ. ನಮ್ಮ ಟಾಯ್ಲೆಟ್ ಶೌಚಾಲಯ ಪೈಪ್ ಚರಂಡಿಗೆ ಬಿಡು ಕೊಡುವರಾಗಿದ್ದಾರೆ. ನಮ್ಮ ಗೋಡೆಯಿಂದ ಚರಂಡಿ ಇದೆ, ಅದ್ರದ ನೀರೆಲ್ಲ ಗೋಡೆಯಿಂದ ಒಳಗೆ ಬರತ್ತಿತ್ರಿ. ಮತ್ತು ಶೌಚಾಲಯ ನೀರು ಚರಂಡಿಗೆ ಬಿಡು ಕೊಡುವರಾಗಿದ್ದಾರೆ. ನೀವು ಯಾರಿಗಾದ್ರೂ ಪಂಚಾಯತಿಗೆ ಹೋಗಿ ನಮ್ಗೆ ಹಿಂಗೆ ಸಮಸ್ಯೆ ಆಗಿತ್ತು ಅಂತ ಹೇಳಿರೇನ್ರಿ? ಗ್ರಾಮ ಪಂಚಾಯತ್ ಕೊಟ್ಟಿದ್ದೇವ್ರಿ, ತಹಶೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ, ತಾಲೂಕು ಪಂಚಾಯತಿಗೆ ಕೊಟ್ಟಿದ್ದೇವ್ರಿ, ಮತ್ತ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಬೆಳಗಾವಿ ಸರ್ಗಳಿಗೆ ಕೊಟ್ಟಿದ್ದೇವ್ರಿ. ಇಲ್ಲಿ ಯಾರಾದ್ರೂ ಅಧಿಕಾರಿಗಳು ಬಂದು ಸ್ಥಳಕ್ಕೆ ವಿಸಿಟ್ ಮಾಡಿದಾರ? ಮಾಡಿದಾರಿ. ಇದ್ರ ಬಗ್ಗೆ ಏನು ಹೇಳಿದ್ರಿ ಅವ್ರು? ನಾವು ಮಾಡ್ತೀವಿ ಅಂತ ಹೇಳಿದ್ರು ಅಥವಾ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಅಷ್ಟ ಕೊಟ್ಟಿದ್ದಾರೆ. ಇನ್ನ ತನಕ ಯಾವ್ದು ಕೆಲಸ ಆಗಿಲ್ರಿ. ನೀವು ಈಗ ಯಾರ್ಯಾರಿಗೆ ಅರ್ಜಿ ಕೊಟ್ಟಿರಿ इधर समस्या ಬಗ್ಗೆ? सर आम्ही अर्जी पहिला आमच्या ग्रामपंचायतला अर्जी दिली होती आम्ही. त्याच्यानंतर तालुका पंचायत, त्याच्यानंतर तहसीलदार ऑफिस, त्याच्यानंतर AC ऑफिस, DC ऑफिस, त्याच्यानंतर कर्नाटक पोलीस संस्थे त्यांना दिले, कर्नाटक पोलीस अभिवृद्धी संस्थेला दिलेला आहे. सर लवकरात लवकर आमचं काम होऊ दे सर. आम्हाला भरपूर त्रास होत आहे आमच्याकडे. पैपासाठी सर एका टॉयलेटच्या पैपासाठी सगळेजण आम्हाला मारायला येतात. आमच्या फॅमिलीला 6 कुटुंब मिळून टॉर्चर करायला येतात आमच्या फॅमिलीला, आणि त्यांच्यापासून आमच्या फॅमिलीला धोका आहे. सर ताबडतोब तुम्ही सरांना तक्रार लेटर सुद्धा दिलेला आहे PDO सरांना. आमचं शौचालयाचं पाणी पाईप गटारीमध्ये सोडू द्या सर. भांडणं आले तिथं तुम्ही स्वतः थांबून इथं आमची पाईप बसवून द्या. तरीसुद्धा PDO सर काय ऐकायला तयार नाहीत. इथली लोक विरुद्ध करायला, आणि कोण ऐकणार म्हणून आम्ही नागलक्ष्मी मॅडमांना, महिला आयोग नागलक्ष्मी मॅडमांना 31 मार्च रोजी लेटर दिले होते. त्यांनी फोनवर PDO सरांना सांगितलं होतं मी आटणी सोडायच्या अगोदर त्यांची पाईप गटारीला बसवून द्या, तरीसुद्धा ऐकलं नाही. नागलक्ष्मी मॅडमांना आम्ही लेटर देऊन आल्यानंतर 3 दिवस आम्हाला ह्याच्यामध्ये
ऑफिसमध्ये बोलवून 3 दिवस आम्हाला टॉर्चर करण्यात आले, मेंटल टॉर्चर करण्यात आलं, आमच्यावर दबाव आणण्यात आला. त्यांच्यापाशी का गेला तुम्ही म्हणून. सर मग काय आम्ही काय करायचं, इथं काम आमचं होईना झाले, आम्हाला त्रास आहे भरपूर. त्यामुळे आम्ही जिल्हा पंचायत, तालुका पंचायत, अटेस्टंट कमिशनर काम बंद आहे सर. टॉयलेटची पाईप आम्हाला पाठीमागच्या गटारमध्ये सोडू देण्यात आले आणि त्याच्यामुळं PDO सर, पाठीमागचे लोक सगळेजण तक्रार करायला तुम्ही पाठीमाग गटारमध्ये पाईप सोडायचं नाही. गटार सार्वजनिक आहे, गटारच्या बाजूला रस्ता आहे, तरीसुद्धा आम्हाला नमस्ते सर, आमच्या घरामध्ये गटारीचं प्रॉब्लेम आहे. गटारीचं पाणी घरामध्ये झिरपत आहे आणि त्यामुळे आम्हाला त्रास होत आहे सर्व घरातल्या मेंबरांना. आणि आमचं टॉयलेटचं काम बंद आहे. टॉयलेटची पाईप आम्हाला घराच्या पाठीमागं पश्चिम दिशेला गटार असून, गव्हर्नमेंट गटार असून, गव्हर्नमेंट कॉन्क्रीट रस्ता असून आम्हाला त्यामध्ये पाणी सोडू देण्यात झाल्या. सर्वजण तक्रार करायला पाणी सोडताना. PDO ಸರನ್ನ पण ನೀವು ಇಲ್ಲಿ ಈಗ ದೂರು ಕೊಡ್ಲಕ್ಕೆ ಬೇರೆ ತಹಶೀಲ್ದಾರ್ ಆಫೀಸ್ಗಾಗಲಿ ಮತ್ತು ನೀವು ಹೋಗ್ತೀರಿ, ಹೋದಾಗ ನೀವು PDO ಅವ್ರು ಏನಂತಾರೆ ನಿಮ್ಗೆ? ನೀವು ಮ್ಯಾಲಾಗ ಹೋದ್ರಿ ನಿಮಗೆ ಏನು ಗರಜ್ ಐತಿ, ಇಲ್ಲೇ ಆಗ್ತಿದೆ ಅದು ಸಮಸ್ಯೆ ಅದ ಅಂತಾರೆ. ಖರೆ ಏನಾದಾಗ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ಲಿ सर 9 महीने हो गए हैं हम PDO से तकरार किए गए, वो करके दूंगा ऐसा ही बोलते हैं. और फिर हमारे कुछ तकरार उन्होंने आके सॉल्व नहीं की. इसलिए हम महिला आयोग नागलक्ष्मी मैडम के पास गए थे. नागलक्ष्मी मैडम के पास गए थे तो आने के बाद PDO सर को फ़ोन लगाया हमने. हमारी टॉयलेट की पाइप बिठा के 2 मैडम ने बताया है. तो उन्होंने उनके पास क्यों गई थी आप, उनके पास क्यों गई थी? मैं मीटिंग लूँगा ऑफिस में मीटिंग लेके हमको पूछा गया उनके पास क्यों गई थी आप. त्यांच्यापाशी जाऊन तुमचं काम, उसके पास ही जाके आप अपना काम करके लिए काम कर लेना, हमको कुछ बताना मत, ऐसा बोलते हो. ನೋಡಪ್ಪ, ಅವ್ರಿಗೆ ಶೌಚಾಲಯಕ್ಕೆ ನೀರನ್ನ ಕನೆಕ್ಷನ್ ಮಾಡ್ಕೊಡ್ಬಾರ್ದಂತೆ, ಅದಕ್ಕೂ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಬರ್ಬೇಕಂದ್ರಪ್ಪ. ನೀವು ಹೇಳಿದ್ರಿ ಎಷ್ಟು ದಿನ ತಗೊಂಡಿರಿ, ಎಷ್ಟು ತಿಂಗಳು ಬೇಕ್ರಿ, ಎಷ್ಟು ವರ್ಷ ಬೇಕ್ರಿ. ನೋಡ್ರಿ, 1 ನಿಮಿಷ ಕೇಳ್ರಿ, ಏನೋ ಜೆನ್ಯೂನ್ ಇದ್ರೆ ಬರ್ಬೇಕ್ರಿ, ನಾನು ಹೇಳ್ತೀನಲ್ಲ. ಬಟ್ ಶೌಚಾಲಯಕ್ಕೆ ನೀರು ಹೋಗ್ಲಿಕ್ಕೂ ನಾವು PDOದವರು ನಮ್ಗೆ ಸಹಕಾರ ಮಾಡ್ತಿಲ್ಲ ಅಂತ ಅದನ್ನೇ ನಮ್ಮ ಹತ್ರ ಬರ್ಬಾರ್ದ್ರಿ. ಬೇಕಾದ್ರೆ ಸಮಸ್ಯೆಗಳಿದಾವ್ರಿ, ಅವನ್ನ ಅಟೆಂಡ್ ಮಾಡ್ಬೇಕ್ರಿ. ಇಂಥವೆಲ್ಲ ಇಲ್ಲಿ ತರ ಬರ್ದೇ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದ್ರಿ. ಮತ್ ಯಾಕ್ರಿ ಬರ್ಬೇಕು ನೀವು ಹೇಳೋದ್ ಬ್ಯಾಡ್ರಿ, ನೀವು ಹೇಳಿ ಮಾಡಿಲ್ಲ ಅನ್ನೋದೇ ಇಲ್ಲಿಗೆ ಬಂದಿರೋದು. ಅರ್ಥ ಆಯ್ತಲ್ರಿ? ನೀವು ನಾನು ಅಲ್ಲಿ ಬಿಡೋ ಅಷ್ಟರಲ್ಲಿ ಅವ್ರು ಯಾರು ಕರ್ಕೊಂಡೋಗಿ ಏನ್ ಮಾಡಿಲ್ಲ ಮಾಡ್ಬೇಕಂತ ರಿಪೋರ್ಟ್ ಮಾಡ್ಬೇಕ್ರಿ. ಇವತ್ತು ಮಂಗಸೋಳಿ ಗ್ರಾಮದ